ಪ್ರಾಮಾಣಿಕ ಬಾಲಕ. ಬಿಟ್ಟ ಸ್ಥಳ. ದಾರಿ ಬದಿಯ ಮಾವಿನ ತೋಪಿನಲ್ಲಿದ್ದ ಹಣ್ಣುಗಳು ಆಕರ್ಷಿಸಿದವು. ಶಾಸ್ತ್ರಿಯವರಲ್ಲಿ ದೇಶಪ್ರೇಮ ಪುಟಿದೆದ್ದಿತು. ಶಾಸ್ತ್ರಿಯವರು ಗಾಂಧೀಜಿಯವರ ಒಡನಾಟದಲ್ಲಿ ಅನೇಕ ಚಳುವಳಿಗಳಲ್ಲಿ ಪಾಲ್ಗೊಂಡರು. ನಮ್ಮ ದೇಶವು 1947 ಆಗಸ್ಟ್ 15ರಂದು ಸ್ವತಂತ್ರವಾಯಿತು. ಭಾರತ ದೇಶದ ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು. ಶಾಸ್ತ್ರಿಯವರು ಜನತೆಗೆ ನೀಡಿದ ಘೋಷವಾಕ್ಯ ಜೈ ಜವಾನ್ ಜೈ ಕಿಸಾನ್. ಒಂದು ವಾಕ್ಯ. ಮಕ್ಕಳು ತೋಪನ್ನು ಏಕೆ ಪ್ರವೇಶಿಸಿದರು? ಮಕ್ಕಳು ತೋಪನ್ನು ಮಾವಿನ ಹಣ್ಣು ತಿನ್ನುವ ಆಸೆಯಿಂದ ಪ್ರವೇಶಿಸಿದರು. ಮಕ್ಕಳು ಏಕೆ ಗಲಿಬಿಲಿಗೊಂಡರು? ಮಕ್ಕಳು ಅನಿರೀಕ್ಷಿತವಾಗಿ ಬಂದ ತೋಟದ ಮಾಲೀಕನನ್ನು ಕಂಡು ಗಲಿಬಿಲಿಗೊಂಡರು. ಮಾಲೀಕನ ಮನಸ್ಸು ಏಕೆ ಕರಗಿತು? ಮಾಲೀಕನ ಮನಸ್ಸು ಶಾಸ್ತ್ರಿಯವರ ಪ್ರಾಮಾಣಿಕತೆ ಕಂಡು ಕರಗಿತು. ಶಾಸ್ತ್ರಿಯವರಿಗೆ ಸರ್ಕಾರ ಯಾವ ಪ್ರಶಸ್ತಿ ನೀಡಿ ಗೌರವಿಸಿತು? ಶಾಸ್ತ್ರಿಯವರಿಗೆ ಸರ್ಕಾರ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತು. 2-3 ವಾಕ್ಯ. ಬಾಲಕ ಮಾಲೀಕನಿಗೆ ಏನೆಂದು ಹೇಳಿದನು? ಬಾಲಕ ಮಾಲೀಕನಿಗೆ, ನಾನು ಮಾಡಿದ್ದು ತಪ್ಪು. ಇನ್ನೆಂದೂ ಇಂತಹ ತಪ್ಪನ್ನು ಮಾಡುವುದಿಲ್ಲ. ಆದರೆ ನಾನು ಮಾಡಿದ ತಪ್ಪಿಗೆ ನನ್ನ ತಂದೆ ತಾಯಿ ಮತ್ತು ಗುರುಗಳು ನಿಂದನೆಗೆ ಗುರಿಯಾದರಲ್ಲ ಎಂದು ದುಃಖವಾಗುತ್ತಿದೆ ಎಂದನು. ಮಾಲೀಕ ಬಾಲಕನನ್ನು ಹೇಗೆ ಸಮಾಧಾನಪಡಿಸಿದನು? ಮಾಲೀಕ ಬಾಲಕನನ್ನು, ಮಗು, ನಿನ್ನ ತಪ್ಪನ್ನು ನೀನು ಒಪ್ಪಿಕೊಂಡಿರುವೆ. ನಿನ್ನ ಪ್ರಾಮಾಣಿಕತೆ ನನಗೆ ಇಷ್ಟವಾಯಿತು. ತಪ್ಪನ್ನು ಅರಿಯುವ, ತಿದ್ದುಕೊಳ್ಳುವ ನಿನ್ನ ಈ ಗುಣ ನಿನ್ನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಎಂದು ಹೇಳಿ ಮತ್ತಷ್ಟು ಮಾವಿನ ಹಣ್ಣುಗಳನ್ನು ನೀಡಿ ಸಮಾಧಾನಪಡಿಸಿದನು. ಶಾಸ್ತ್ರಿಯವರು ಮಂತ್ರಿ ಪದವಿಗೆ ಏಕೆ ರಾಜೀನಾಮೆ ನೀಡಿದರು? ಶಾಸ್ತ್ರಿಯವರು ರೈಲ್ವೆ ಮಂತ್ರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾಗ ರೈಲ್ವೆ ಅಪಘಾತವೊಂದಕ್ಕೆ ತಾವೇ ಹೊಣೆ ಹೊತ್ತು ತಪ್ಪು ತಮ್ಮದಲ್ಲದಿದ್ದರೂ ಮಂತ್ರಿ ಪದವಿಗೆ ರಾಜೀನಾಮೆ ನೀಡಿದರು. ಕಾರಣ ಕೊಡು. ಮಾಲೀಕ ಹೊಡೆಯದಿದ್ದರೂ ಬಾಲಕ ಅತ್ತನು. ಏಕೆಂದರೆ ಶಾಸ್ತ್ರಿಯವರಿಗೆ ತಮ್ಮ ತಪ್ಪಿನ ಅರಿವಾಯಿತು. ತಾವು ಮಾಡಿದ ತಪ್ಪಿಗೆ ಅವರ ತಂದೆ ತಾಯಿ ಗುರುಗಳು ನಿಂದನೆಗೆ ಗುರಿಯಾದರಲ್ಲ ಎಂದು ಅತ್ತರು. ಶಾಸ್ತ್ರಿಯವರು ದೇಶದೆಲ್ಲೆಡೆ ಮನೆ ಮಾತಾದರು. ಏಕೆಂದರೆ ಕೇವಲ 18 ತಿಂಗಳುಗಳ ಅವಧಿಯಲ್ಲಿ ತಮ್ಮ ಪ್ರಾಮಾಣಿಕತೆ ಹಾಗೂ ದೇಶಪ್ರೇಮದ ನಡವಳಿಕೆಯಿಂದ ದೇಶದೆಲ್ಲೆಡೆ ಮನೆ ಮಾತಾದರು. ಯಾರು ಯಾರಿಗೆ ಹೇಳಿದರೋ? ನಿನ್ನ ಅಪ್ಪ ಅಮ್ಮ ಗುರುಗಳು ಇದನ್ನೇ ಏನು ಕಲಿಸಿದ್ದು? ಯಾರು ಹೇಳಿದರೋ? ತೋಟದ ಮಾಲೀಕ. ಯಾರಿಗೆ ಹೇಳಿದರು? ಶಾಸ್ತ್ರಿಯವರಿಗೆ. ಇನ್ನೆಂದೂ ಇಂತಹ ತಪ್ಪು ಮಾಡುವುದಿಲ್ಲ. ಯಾರು ಹೇಳಿದರೋ? ಶಾಸ್ತ್ರಿ. ಯಾರಿಗೆ ಹೇಳಿದರೋ? ತೋಟದ ಮಾಲೀಕನಿಗೆ. ನಿನ್ನ ಈ ಗುಣ ನಿನ್ನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಯಾರು ಹೇಳಿದರೋ? ತೋಟದ ಮಾಲೀಕ. ಯಾರಿಗೆ ಹೇಳಿದರೋ? ಶಾಸ್ತ್ರಿಯವರಿಗೆ. ಕೊಟ್ಟಿರುವ ಪದಗಳನ್ನು ಓದಿ ಅನಂತರ ಸ್ವಂತ ವಾಕ್ಯ ರಚಿಸು. ಮನೆ ಮಾತಾಗೋ. ಶಾಸ್ತ್ರಿಯವರು ತಮ್ಮ ಪ್ರಾಮಾಣಿಕತೆಯಿಂದ ಮನೆ ಮಾತಾಗಿದ್ದಾರೆ. ಹೊಣೆ ಹೊತ್ತು. ಶಾಸ್ತ್ರಿಯವರು ರೈಲ್ವೆ ಅಪಘಾತವೊಂದಕ್ಕೆ ತಾವೇ ಹೊಣೆ ಹೊತ್ತು ರಾಜೀನಾಮೆ ನೀಡಿದರು. ಪುಟಿದೇಳು. ಶಾಸ್ತ್ರಿಯವರಲ್ಲಿ ದೇಶಪ್ರೇಮ ಪುಟಿದೆದ್ದಿತು. ಆಕರ್ಷಿಸು. ಸ್ವಾತಂತ್ರ್ಯ ಹೋರಾಟ ಶಾಸ್ತ್ರಿಯವರನ್ನು ಆಕರ್ಷಿಸಿತು. ಈ ಚಿತ್ರಗಳನ್ನು ಗಮನಿಸಿ ಅವು ಏಕೆ ಬೇಕು ಎಂಬುದನ್ನು ಒಂದು ವಾಕ್ಯದಲ್ಲಿ ಬರೆಯಿರಿ. ಟೋಪಿ. ಮಳೆಯಿಂದ ಮತ್ತು ಬಿಸಿಲಿನಿಂದ ರಕ್ಷಣೆ ಪಡೆಯಲು ಬೇಕು. ಪೆನ್ನು. ಬರೆಯಲು ಬೇಕು. ಪುಸ್ತಕ. ಓದಲು ಬೇಕು. ರೈಲು. ದೂರದ ಪ್ರಯಾಣಕ್ಕೆ ಬೇಕು. ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಪ್ರಶ್ನೆಗಳಿಗೆ ಉತ್ತರಿಸು. ನೀರು ಏಕೆ ಸುರಿಯುತ್ತಿದೆ? ನಲ್ಲಿಯನ್ನು ಬಂದು ಮಾಡದೇ ಇದ್ದಿದ್ದರಿಂದ ನೀರು ಸುರಿಯುತ್ತಿದೆ. ನೀರು ಸುರಿಯುವುದನ್ನು ನಿಲ್ಲಿಸಬೇಕು ಏಕೆ? ಏಕೆಂದರೆ ನೀರು ಅತ್ಯಮೂಲ್ಯ ಸಂಪನ್ಮೂಲ ಹಾಗೂ ಭೂಮಿಯ ಮೇಲೆ ಸಿಹಿನೀರಿನ ಪ್ರಮಾಣ ಕಡಿಮೆ ಇದೆ. ಆದ್ದರಿಂದ ನೀರು ಸುರಿಯುವುದನ್ನು ನಿಲ್ಲಿಸಬೇಕು. ಭಾಷಾಭ್ಯಾಸ. ಮಾದರಿಯಂತೆ ವಾಕ್ಯ ರಚಿಸು. ನಾನು ಹಣ್ಣನ್ನು ತಿಂದೆನು. ನೀನು ಹಣ್ಣನ್ನು ತಿಂದೆ. ನಾವು ಹಣ್ಣನ್ನು ತಿಂದೆವು. ನೀವು ಹಣ್ಣನ್ನು ತಿಂದಿರಿ. ಅವನು ಹಣ್ಣನ್ನು ತಿಂದನು. ಅವಳು ಹಣ್ಣನ್ನು ತಿಂದಳು. ಅವರು ಹಣ್ಣನ್ನು ತಿಂದರು. ಚಿತ್ರವನ್ನು ಗಮನಿಸಿ ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸಿರಿ. ಹಸುವು ಹುಲ್ಲನ್ನು ಮೇಯುತ್ತಿದೆ. ಮಕ್ಕಳು ಮರದ ಬಳಿ ಆಟವಾಡುತ್ತಿದ್ದಾರೆ. ಭಾಷಾ ಚಟುವಟಿಕೆ. ಅರ್ಥಕೋಶದಿಂದ ಅರ್ಥ ಹುಡುಕಿ ಬರೆ. ಪಕ್ವ. ಹಣ್ಣಾದ. ಧಾವಿಸು. ವೇಗವಾಗಿ ಹೋಗು. ಗಲಿಬಿಲಿ. ದಿಕ್ಕು ತೋರದೆ ಹೋಗುವುದು. ನೇತೃತ್ವ. ನಾಯಕತ್ವ, ಮುಖಂಡತ್ವ. ಧನ್ಯವಾದಗಳು.
ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನ ಗಳಿಸಿರಿ.